ಒಣ ನೀವೇನಣ್ಣ ಇಲ್ಲಿದ್ದೀರಾ? ನಿಮ್ಮ ನುಡಿಕೊಂಡು ಮನೆ ತವೆಲ್ಲ ಹೋಗಿದೆ ಕಣ. ಹೂಕಂಬಲ ಗದ್ದೆಗೆ ನೀರ್ ಕಟ್ಟಿದ್ದು, ಕರೆಂಟ್ ಬರ ಹೊಂಟೋಗಿದ್ದು, ಅದಕ್ಕೆ ಕಾಯ್ತಾ ಕೂತಿವೆ. ಏನ್ ಸಮಾಚಾರ? ಸರಿ, ಅದೆಲ್ಲೋ ಬೆಂಗಳೂರು ಕೆಲಸ ಮಾಡ್ತಾವನೆ, ನಾ ಊರ್ ಕಡೆ ಬರುದೇ ಇಲ್ಲ ಅಂತಿದ್ದೆ. ಅದೇನು ಇದಕ್ಕಿದಂಗೆ ನಮ್ ನುಡಿಕೆ ಇಲ್ಲಿ ಹೋಗ್ಬಿಟ್ಟಿದೆ. ಅಯ್ಯೋ ಅಣ್ಣ, ಬಿಸಿ ರಕ್ತ ಏನೋ ಹೇಳ್ಬಿಟ್ಟೆ. ಬೆಂಗ್ಳೂರ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಕಣ, ದೂರದ ಬೆಟ್ಟ ನುಣ್ಣಿಗೆ ಅಂತ. ಅದಕ್ಕೆ ವಾಪಸ್ ನಮ್ಮ ಊರಿಗೆ ಬಂದೆ. ನಮ್ದು ಅದೇ ಬಾಳಕನ, ಬಿಸಿ ರಕ್ತಲ್ಲಿದ್ದಾಗವೆಲ್ಲ ಕಾಮನು. ಹೀಗೆ ನಮ್ ನುಡಿಕ ಬಂದಿದ್ದು ಸಮಾಚಾರ. ಅದೇ ಅಣ್ಣ, ನಮ್ಮೂರಲ್ಲೇ ಇಟ್ಕೊಂಡು ವ್ಯವಸಾಯ ಮಾಡ್ಮ ಅಂತಿದ್ದೀನಿ. ಮಾಡಪ್ಪ, ಅದಕ್ಕೇನು ಒಳ್ಳೇದೇ ಅಲ್ವೇ? ಏನ ವ್ಯವಸಾಯ ಮಾಡ್ಮ ಅಂತ ಬಂದ? ನಾವೇ ಇಲ್ಲಿ ವ್ಯವಸಾಯ ನಾ ಸಾಯ ನೀ ಸಾಯ ಮನ್ಮಂದಿ ಎಲ್ಲ ಸಾಯ ಅಂತ ಸಾಯ್ತಾ ಕೂತೀವಿ. ನೀನೇಲ್ಲ ವ್ಯವಸಾಯ ಮಾಡಿಲಿ? ನೀನೇನಣ್ಣ ಹಿಂಗನ್ಬಿಟ್ಟೆ? ವ್ಯವಸಾಯ ಮಾಡಿದ್ರೆ ಏನು ಆದಾಯ ಇಲ್ವಂಗದ್ರೆ? ವ್ಯವಸಾಯ ಮಾಡಿದ್ರೆ ಆದಾಯನೂ ಅದೇ, ಸಂಪಾದನೆನೂ ಅದೇ, ಜೀವನ ನಡೀತದೆ. ಬಟ್ ಅದನ್ನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಆಯ್ತದೆ, ಇಲ್ಲೇ ಆಗೋದಿಲ್ಲ. ಲವ್ ಬಡಿದ್ನೆ, ಈ ಸಲ ನಾನು ಭತ್ತ ಹಾಕ್ತೆ. ಹಾಕಿರೋ ಬಂಡವಾಳನು ನನ್ನ ಕೈಲಿ ಎತ್ತು ಕಾಲಿಲ್ಲ. ಸುಮ್ನಿರಪ್ಪ, ವೈದ್ಯ ಏನೇನು ಹೇಳಿ ತಲೆ ತಿನ್ಬೇಡ ನೀನು. ಅಣ್ಣ, ಆವಣ್ಣ ನೋಡೋರು ಒಂಥರ ಹೇಳ್ತಾನೆ, ನೀನ್ ನೋಡೋರು ಒಂಥರ ಹೇಳ್ತೀಯ. ನಾನ್ ಬೇರೆ ಬೆಂಗ್ಳೂರ್ ಬಿಟ್ಟು ಬಂದೀವ, ನೀವ್ ವ್ಯವಸಾಯ ಮಾಡುವ ಅಂತ. ಏನಾರ ಒಂದ್ ಸರಿಯಾಗಿ ಹೇಳ್ರಣ. ಲವ್, ಅವನು ಹೇಳ್ತಾ ಇರೋದು ತಪ್ಪಿಲ್ಲ, ನಾನು ಹೇಳ್ತಾ ಇರೋದು ತಪ್ಪಿಲ್ಲ. ವ್ಯವಸಾಯ ಅನ್ನೋದು ಒಬ್ಬೊಬ್ರು ಅನುಭವ ಒಂದೊಂದ್ ತರ ಇರ್ತದೆ. ಈಗ ಅವನು ಹೇಳ್ತಾ ಇರೋ ಪ್ರಕಾರ ನನಗೆ ಲಾಸ್ ಆಯಿತು, ಹಾಕಿರೋ ಬಂಡವಾಳ ಬತ್ತಾಯಿಲ್ಲ ಅಂತ. ಈಗ ನಾನು ಅದನ್ನ ಹೇಳ್ತೀನಿ, ನೀನು ಸರಿಯಾಗಿ ಮೌಲ್ಯವರ್ಧನೆ ಮಾಡೋಕೆ ಬರಲಿಲ್ಲ ಇವನಿಗೆ ಅಂತ. ಯಾಕಂದರೆ ಭತ್ತ ಬೆಳಿಗ್ಗೆ ಕನಿಷ್ಠ ಪಕ್ಷ ಅಂದರು 5 ರಿಂದ 6 ತಿಂಗಳು ತಗೊಂಡ್ರೆ ಟೈಮ. ತಾಳ್ಮೆ ಕಾದಿದೆಯಲ್ಲವಪ್ಪ ನೀನು? ಕಾದವನೆ 6 ತಿಂಗಳು ಗಂಟ ಕಾದವನು. ಭತ್ತ ಬಂದು ಮಾರಣೆಗೆ ಏನಾಯಿತು, ಮಿಲ್ನವ್ರಿಗೆ ಹೋಲ್ಸೇಲಾಗಿ ಮಾರ್ಬಿಟ್ಟ. ಕೆ ಜಿಗೆ ಎಷ್ಟು ಸಿಕ್ತು ಇವನ್ಗೆ? ಅಮ್ಮಮ್ಮ ಅಂದ್ರೂ 18 ರೂಪಾಯಿಂದ 21 ರೂಪಾಯಿ ಸಿಕ್ಕಿರ್ತದೆ. ಇಲ್ಲ, 21 ರೂಪಾಯಿ ಸಿಕ್ಕದೆ. ಈಗ ಅದೇ ಅಕ್ಕಿನ ಒಂದು 3 ತಿಂಗಳು ಮಡಗಿ ಭತ್ತವ ಅಕ್ಕಿನ ಮಾಡಿಸಿ ಇವನು ಮಾರಾಟ ಮಾಡಿದರೆ ಎಷ್ಟು ಸಿಕ್ತಿತ್ತು ಕೆ ಜಿಗೆ? ಕಡಿಮೆ ಅಂದರೂ ಸಣ್ಣ ಅಕ್ಕಿ 60 ರೂಪಾಯಿಂದ 80 ರೂಪಾಯಿ ಹೋಗೋದು. ದುಡ್ಡು ಯಾರಿಗಾಯ್ತಿತ್ತು? ಇವನಿಗೆ ತಾನೇ ಆಯ್ತಿದ್ದು. ಆದರೆ ನಮ್ಮ ರೈತರಿಗೆ ತಾಳ್ಮೆ ಇಲ್ಲ. ಬೆಳಿಗಂಟ ತಾಳ್ಮೆ ಇರುವಂಥ ವ್ಯಕ್ತಿಗಳು ನಮ್ಮ ರೈತರು ಬೆಳೆ ಬಂದ ತಕ್ಷಣ ಸಡನ್ನಾಗಿ ದುಡ್ಬೇಕು ಅಂತ ಆ ಥರ ಬಿದ್ದುಬಿಡ್ತಾರೆ. ಹಿಂಗಾಗಿ ನಮ್ಮ ರೈತರಿಗೆ ಲಾಸ್ ಆಗುತ್ತೆ. ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರೋದ್ರಿಂದ ನಮ್ಮ ರೈತರುಗಳು ಆರ್ಥಿಕವಾಗಿ ಸಬಲರಾಗ್ಬೋದು, ಮತ್ತೆ ಒಳ್ಳೆ ದುಡ್ಡು ಕೂಡ ಮಾಡ್ಬೋದು. ಅಣ್ಣ, ಈಗ ನಾನೇನ್ ಮಾಡ್ನೆ? ವ್ಯವಸಾಯ ಮಾಡ್ಲೋ ಬೇಡವೋ? ವ್ಯವಸಾಯ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ಭೂಮಿ ತಾಯಿ ನಮ್ದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಆದರೆ ನೀನು ಬೆಳೆದಂಥ ಬೆಲೆಗೆ ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಂತ ತಿಳ್ಕೊಂಡು ಅದ್ರ ತಕ್ಕನಂಗೆ, ಕಾಲಕ್ಕೆ ತಕ್ಕನಂಗೆ ವ್ಯವಸಾಯ ಮಾಡ್ಕೊ ಹೋಗು. ಅವಾಗ ನೀವು ಮುಂದುವರಿತೀಯ. ಅದು ಬಿಟ್ರೆ ಇನ್ನೇನಿಲ್ಲಪ್ಪ. ನೀನ್ ಹೇಳಿದ್ದು ಸರಿ ಕಣ. ಯಾವ್ಯಾವ ಕಾಲಕ್ಕೆ ಏನೇನ್ ಬೆಳಿಬೇಕು ಅಂತ ತಿಳ್ಕೊಂಡು ವ್ಯವಸಾಯ ಮಾಡಕ್ ಶುರು ಮಾಡ್ತೀನಿ. ಬರ್ತೀನಿ ಕಣ. ಭೂಮಿ ತಾಯಿ ನಮ್ದವ್ರು ಯಾರು ಹಾಳಾಗೋಗಿಲ್ಲ, ಎಲ್ಲರೂ ಬದುಕ್ತವ್ರೆ. ಆದರೆ ಸ್ವಲ್ಪ ಬುದ್ಧಿ ಓಡಿಸಿ ಮೌಲ್ಯವರ್ಧನೆ ಮಾಡೋದು ಕಲ್ತಾರೆ ನಮ್ಮ ರೈತರುಗಳು ದೊಡ್ಡ ಶ್ರೀಮಂತರು ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ.